ಇವತ್ತು ಈ ಒಂದು ಚುನಾವಣೆ ಅಂಗವಾಗಿ ನಮ್ಮ ಬಾಗಲಕೋಟೆ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂತಹ PC ಗದ್ದಿಗೌಡರವರ ಪರವಾಗಿ ಮತವನ್ನು ಯಾಚಿಸಲು ಆಗಮಿಸಿರುವ ಸಂದರ್ಭದಲ್ಲಿ ಇವತ್ತು ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಪಕ್ಷದ ನಗರ ಹಾಗೂ ಗ್ರಾಮೀಣ ಮಂಡಲದ ಅಧ್ಯಕ್ಷರೇ, JDSನ ಅಧ್ಯಕ್ಷರೇ ತಮ್ಮ ಮುಂದೆ ಇಟ್ಟಿದ್ದಾರೆ. ಈ ಚುನಾವಣೆ ಈಗಾಗಲೇ ನಿಮ್ಗೆ ಗೊತ್ತಿರತಕ್ಕಂಥ ಚುನಾವಣೆ, ಇದು ಲೋಕಸಭೆ ಚುನಾವಣೆ. ಈ ಚುನಾವಣೆಯಲ್ಲಿ ಈ ಭಾರತ ದೇಶದ ಭವಿಷ್ಯವನ್ನು ಬರತಕ್ಕಂಥ ಚುನಾವಣೆ. ಆದ್ದರಿಂದ ಇದು ಯಾವುದೇ ಒಂದು ಗ್ರಾಮ ಪಂಚಾಯತಿ ಅಥವಾ ನಗರದ ವಾರ್ಡಿಗೆ ನಡೀತಕ್ಕಂಥ ಚುನಾವಣೆ ಅಲ್ಲ. ಇವತ್ತು ಈ ದೇಶಕ್ಕೆ ಯಾವ ಪಕ್ಷ ಆಡಳಿತವನ್ನು ಮಾಡಬೇಕು, ಯಾರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ನಿರ್ಣಯವನ್ನು ಕೊಡ್ತಕ್ಕಂಥ ಶಕ್ತಿ ಆ ನಿಮ್ಮ ಮತದಲ್ಲಿದೆ. ಆದ್ದರಿಂದ ನೀವೆಲ್ಲ ವಿಚಾರ ಮಾಡಿ ಮತವನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಯಾಕಂದ್ರೆ ವಿರೋಧ ಪಕ್ಷದವರು ನಮ್ಮ ಮತದಾರ ಬಂಧುಗಳನ್ನ ದಾರಿ ತಪ್ಪಿಸಿ ಸುಳ್ಳು ಹೇಳಿ ಗ್ಯಾರಂಟಿ ಕಾರ್ಡ್ ಕೊಟ್ಟು ಇವತ್ತು ನೋಡಿ ಗ್ರಾಮೀಣ ಭಾಗದಲ್ಲಿ ಏನು ಕಾಂಗ್ರೆಸ್ಸಿನ ಗ್ಯಾರಂಟಿ ಕಾರ್ಡ್ಗೆ ಈಗಾಗಲೇ ಕೋರ್ಟ್ನಲ್ಲಿ ಸ್ಟೇ ಇದೆ. ಅದು ಆ ರೀತಿ ಗ್ಯಾರಂಟಿ ಕಾರ್ಡ್ ಕೊಡಕ್ಕೆ ಅವಕಾಶ ಇಲ್ಲ. ಯಾವತ್ತು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಆಮಿಷಗಳನ್ನು ಒಡ್ಡದೆ ಮತವನ್ನು ಕೇಳ್ತಕ್ಕಂಥದ್ದು ಇದು ಧರ್ಮ. ಆಮಿಷ ಒಡ್ಡಿ ಮತ ಕೇಳ್ತಕ್ಕಂಥದ್ದು ಅಧರ್ಮ ಅನ್ನೊಂದು ಮಾತನ್ನ ಇವತ್ತು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಅಧರ್ಮದ ಹಾದಿಯಲ್ಲಿ ಇವತ್ತು ಕಾಂಗ್ರೆಸ್ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದವರು ಏನ್ ಮಾಡ್ತಾ ಇದ್ದಾರೆ, ಈಗ ಕೋರ್ಟ್ನಿಂದ ಆದೇಶ ಇದ್ರೂ ಸಹಿತ ಗ್ಯಾರಂಟಿ ಕಾರ್ಡ್ಗಳನ್ನ ಹಂಚಲಿಕ್ಕೆ ಶುರು ಮಾಡಿದ್ದಾರೆ. ನನಗೆ ಬಂದ ಮಾಹಿತಿ ಪ್ರಕಾರ ನನಗೆ ವಾಟ್ಸಪ್ನಲ್ಲೂ ಕೂಡ ಹಾಕಿದ್ದಾರೆ. ಆದ್ರೆ ಹೇಳಿ ಬಯಸ್ತೇನೆ, ಈ ಗ್ಯಾರಂಟಿ ಕಾರ್ಡ್ನಿಂದ ಏನೂ ಆಗೋದಿಲ್ಲ. ಇದೆಲ್ಲ ಈ ಗ್ಯಾರಂಟಿಗಳು ಏನದಲ್ಲ, ಕಾಂಗ್ರೆಸ್ ಸರ್ಕಾರದ ಈ ಗ್ಯಾರಂಟಿಗಳು ಮೇ 7ನೇ ತಾರೀಕೇನು ಮತದಾನ ಮುಗಿತದಲ್ಲ, ಮುಗಿದು ಆ ಮತ ಡಬ್ಬಿಗಳು ಬಾಗಲಕೋಟೆಗೆ ಹೊರಟ ತಕ್ಷಣ ಇವತ್ತು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಅಂಗಡಿ ಬಾಗಿಲನ್ನು ಕೂಡ ಕ್ಲೋಸ್ ಆಗುತ್ತೆ. ಸಾಯಂಕಾಲ 7 ಗಂಟೆಗೆ ಬಂದದು. 4ನೇ ತಾರೀಕು ಜೂನ್ 4ನೇ ತಾರೀಕು 7ನೇ ತಾರೀಕಿಗೆ ಅಂಗಡಿ ಬಂದ್ ಮಾಡ್ತಾರೆ, ಗ್ಯಾರಂಟಿ ಅಂಗಡಿ. ಜೂನ್ 4ನೇ ತಾರೀಕಿಗೆ ಗುಡಿ ಚಾಪಿ ಕಿತ್ತಾರೆ. ಇದೆಲ್ಲ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಗುಡಿ ಚಾಪಿ ಕಿತ್ಕೊಂಡು ಹೋಗ್ತಾರೆ ಇವರು. ಯಾಕಂದ್ರ ಇವ್ರು ಗ್ಯಾರಂಟಿ ಅಂತಂದ್ರ ಹೇಳ್ತಾ ಇದಾರಲ್ಲ, ಎಷ್ಟು ಈ ಸರ್ಕಾರ ದಿವಾಳಿ ಆಗಿದೆ, ಯಾವ ಮಟ್ಟಿಗೆ ದಿವಾಳಿ ಆಗಿದೆ ಅಂದ್ರೆ, ಯಾವ SC ಮತ್ತು ST ಸಮುದಾಯಗಳಿಗೆ ಮೀಸಲಿಟ್ಟಂತ ಹಣ ಬಜೆಟ್ನಲ್ಲಿ ಪಂಗಡದವರಿಗಾಗಿ ಇವತ್ತು ಪ್ರತಿಯೊಂದು ಬಜೆಟ್ನಲ್ಲಿ ಹಣವನ್ನ ರಾಜ್ಯ ಸರ್ಕಾರ ಮೀಸಲಾಗಿಟ್ಟಿರ್ತದೆ. ಮೀಸಲಾಗಿಟ್ಟಂತ ಹಣ ಈ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಯಾವ ರೀತಿ ದಿವಾಳಿ ಆಗಿದೆ ಅನ್ನೋದಕ್ಕೆ ತಾಜಾ ಉದಾಹರಣೆ SC ಸಮುದಾಯಕ್ಕೆ ಕೊಟ್ಟಂತ 25,396 ಕೋಟಿಯನ್ನ ಈ ಕಾಂಗ್ರೆಸ್ ಸರ್ಕಾರಗಳು ಮಾಡಿರ್ತಕ್ಕಂಥದ್ದು. ಇವತ್ತೆಲ್ಲ ಸಮುದಾಯದವರಿಗೆ ಏನ್ ಕೊಡ್ತಾ ಇದ್ದಾರೆ ಈ ಸರ್ಕಾರ?
ಈ ಸರ್ಕಾರ ತೆಂಗಿನಕಾಯಿಯ ಚಿಪ್ಪು ಅಂತ ಹೇಳ್ತಲ್ಲ, ಖಾಲಿ ಚಿಪ್ಪು, ಆ ಖಾಲಿ ಚಿಪ್ಪನ್ನು ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಿಕ್ ಬಯಸ್ತೀನಿ ನಾನು. 25,000 ಕೋಟಿ ಹಣವನ್ನ ಗುಳುಂ ಮಾಡಿರ್ತಕ್ಕಂಥ ಸರ್ಕಾರ ಯಾವ ಮಟ್ಟಿಗೆ ದಿವಾಳಿಯಾಗಿದೆ. ಯಾಕಂದ್ರೆ ಇದೇ ಕಾಂಗ್ರೆಸ್ನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆಗೆ ನಿಂತಾಗ ಅವ್ರನ್ನ ಸೋಲಿಸಿ ಅವ್ರ ವಿರುದ್ಧ ಗೆದ್ದಂಥವ್ರಿಗೆ ಪದ್ಮಭೂಷಣ ಕೊಟ್ಟಂತ ಇವರು ನಮಗ್ ಪಾಠ ಕಲಿಸಕ್ಕೆ ಬರ್ತಾರ. ಇವತ್ತು ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾಸವಾಗಿದ್ದಂಥ ಮನೆಗಳಿರ್ಬೋದು, ಅವ್ರು ಕಲಿತಂಥ ಶಾಲೆ ಕಾಲೇಜುಗಳನ್ನ ಇವತ್ತು ಪಂಚಕ್ಷೇತ್ರಗಳನ್ನಾಗಿ ಮಾಡಿದಂಥ ಧೀಮಂತ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅನ್ನೋದು ನಾವ್ಯಾರು ಕೂಡ ಮರಿಬಾರದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರ್ಕೊಂಡ್ರ ಡೆಲ್ಲಿಯಲ್ಲಿ ಜಾಗ ಕೊಡಲಿಲ್ಲ. ನೆಹರೂರವರಿಗೆ 106 ಎಕರೆ. ಈಗ ಅಂಬೇಡ್ಕರ್ ಅವ್ರ ನಂತರ ತೀರ್ಕೊಂಡಂತ ಅನೇಕ ಜನ ಕಾಂಗ್ರೆಸ್ ಮುಖಂಡರಿಗೆ, ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಹೀಗೆ ಅನೇಕ ಜನ ಕಾಂಗ್ರೆಸ್ ಮುಖಂಡರಿಗೆ 106 ಎಕರೆ ಭೂಮಿಯನ್ನ ಅವರ ಸಮಾಧಿಗಾಗಿ ಕೊಡ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡೆಲ್ಲಿಯಲ್ಲಿ ಜಾಗ ಕೊಡಲಿಲ್ಲ. ಅವರು ಡೆಲ್ಲಿಯಲ್ಲೇ ತೀರ್ಕೊಂಡಿದ್ರು. ಆದ್ರೆ ಅವರ ಡೆಡ್ ಬಾಡಿಯನ್ನ ಮುಂಬೈ ಕಳಿಸಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಎಷ್ಟರ ಮಟ್ಟಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಗೌರವ ಇದೆ ಅನ್ನೋದನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅಷ್ಟೇ ಅಲ್ಲ, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಸಂವಿಧಾನದ ಬಗ್ಗೆ ಸಂವಿಧಾನವನ್ನ ರದ್ದು ಮಾಡುವುದಿಲ್ಲ, ಸಂವಿಧಾನವನ್ನ ಮತ್ತಂತ ಹೆಚ್ಚಾಗಿ ಬಲಪಡಿಸ್ತಾರೆ. ಸಂವಿಧಾನವನ್ನ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಜಾರಿ ತಂದಂತ ಧೀಮಂತ ನಾಯಕ ಮೋದಿಜಿಯವರು ಅನ್ನೋದನ್ನ ನಾವು ಯಾರು ಕೂಡ ಮರಿಬಾರದು. ಏನ್ರಿ, 300 ಕಾಶ್ಮೀರಕ್ಕೆ ಕೊಟ್ಟಂತ 370ನೇ ವಿಧಿ ಅದನ್ನು ರದ್ದು ಮಾಡೋವರೆಗೂ ಯಾವ ಸಮುದಾಯಗಳಿಗೆ ನಾವು ಹೇಳ್ತೀವಿಲ್ಲ, SC ST ಹಿಂದುಳಿದ ವರ್ಗ 2A 2B 3B ಅಂತ ಹೇಳಿ ಏನು ಹೇಳ್ತೀವಿ, ಅವು ಯಾವಕ್ಕೂ ಕೂಡ ಅಲ್ಲಿ ಜಾರಿ ಇರಲಿಲ್ಲ. ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಜಮ್ಮು ಕಾಶ್ಮೀರದಲ್ಲಿ ಜಾರಿಯಲ್ಲಿರಲಿಲ್ಲ. ಕೇವಲ ಭಾರತ ಸರ್ಕಾರದ ಮಿಲಿಟರಿ ಮತ್ತು ಹಣವನ್ನು ಮಾತ್ರ ಅಲ್ಲಿ ಒದಗಿಸಲಾಗ್ತಿತ್ತು. ಉಳಿದಿದ್ದೆಲ್ಲ ಕೇವಲ ಒಂದು 3 ಫ್ಯಾಮಿಲಿಗಳು ಇವತ್ತು ಸುಮಾರು 60 ವರ್ಷಕ್ಕಿಂತ ಹೆಚ್ಚು ಲಾಭವನ್ನ ಜಮ್ಮು ಕಾಶ್ಮೀರದಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು ನಿಮ್ಮ ಕಣ್ಣು ಮುಂದೆನೇ ಇದೆ. ಆದ್ರಿಂದ ಇಡೀ ದೇಶದಲ್ಲಿ ಸಂಪೂರ್ಣವಾಗಿ ಸಂವಿಧಾನವನ್ನು ಜಾರಿ ತರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಯಾವುದೇ ಸಂವಿಧಾನವನ್ನು ರದ್ದು ಮಾಡೋದಿಲ್ಲ. ತಿದ್ದುಪಡಿಗಳಂದ್ರೇನು, ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನ ಯಾವ ಕಾಂಗ್ರೆಸ್ ಪಕ್ಷ, ಇಂದಿರಾ ಗಾಂಧಿ ಅವರು ಹಲವಾರು ಬಾರಿ ತಿದ್ದುಪಡಿಗಳನ್ನು ಮಾಡಿದರು, ರಾಜೀವ್ ಗಾಂಧಿ ಅವರು ಮಾಡಿದರು, ಮನಮೋಹನ್ ಸಿಂಗ್ ಅವರು ಮಾಡಿದರು. ಆದರೆ ಮೋದಿಜಿ ಅವರು ಇವತ್ತು ಈ ರಾಷ್ಟ್ರದಲ್ಲಿ 2 ಮಹತ್ತರವಾದ 2 ತಿದ್ದುಪಡಿಗಳನ್ನು ಮಾಡಿದರು. ಅದು ಒಂದು, ಜಮ್ಮು ಕಾಶ್ಮೀರದಲ್ಲಿದ್ದಂಥ ವಿಶೇಷ ಸ್ಥಾನಮಾನ 370ನೇ ವಿಧಿಯನ್ನು ರದ್ದು ಮಾಡಿ ಇಡೀ ದೇಶ ತುಂಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಜಾರಿ ತಂದಿದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು, ಭಾರತೀಯ ಜನತಾ ಪಕ್ಷದ ಸರ್ಕಾರ. ಅಷ್ಟೇ ಅಲ್ಲ, ಯಾವ ಸ್ವಾತಂತ್ರ್ಯ ನಂತರ ನಮ್ಮ ಮಹಿಳೆಯರಿಗೆ ಮೀಸಲಾತಿ ಕೂಗಿತ್ತು, ತಾಯಂದ್ರು ಮೀಸಲಾತಿ ನಮಗೂ ಬೇಕು ಅಂತ ಹೇಳಿ ಕೇಳ್ತಾ ಇದ್ರು. ಇವತ್ತು 33% ಮೀಸಲಾತಿಯನ್ನ ಕಲ್ಪಿಸಿದಂತ ಮಹಾನ್ ನಾಯಕ ಯಾರು ಅಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅಧಿಕಾರಿಗಳ ಪರಿಸ್ಥಿತಿ ಏನಾಗೈತೆ ಅಂತಂದ್ರ, ಕಣ್ಣು ಮುಂದೆನೆ ಲೂಟಿ ಆಗ್ತಾ ಇದೆ. ಇದೇ ಹಳ್ಳದಲ್ಲಿ ಹಗಲು ರಾತ್ರಿ ಮರಳನ್ನ ಲೂಟಿ ಮಾಡ್ತಕ್ಕಂಥವ್ರು ಯಾರು? ನೀನೇ ತಾನೆ. ಪಾಪ ಅವರು ಅಧಿಕಾರಿಗಳು ಏನಾದ್ರು ಸರಿಯಾಗಿ ಹೋದ್ರೆ ಅಂದ್ರೆ ಆಯ್ತು, ಅವರಿಗೆ ಯಥೇಚ್ಛ ಬೈಗಳ. ಯಾಕಂದ್ರೆ ತನಗೆ ಬರ್ತಕ್ಕಂಥ ಇನ್ಕಮ್ ತಗೋತಾನೆ. ಇನ್ನೂ ಎಂತದ್ದು ಗೊತ್ತಾನ,
ಅವಾಗ ಮೊದಲೆಲ್ಲ ಮಂತ್ಲಿ ಮಾಮೂಲು ಅಂತಿದ್ವಿ, ಹೌದಾ ಇಲ್ಲ? ಯಾರು ಏನಾರು ಕೊಟ್ರ ನಮ್ಮಂತರ ಏನಾರು ತಗೊಂಡ್ರ ಅದಕ್ಕೇನಂತಿದ್ರೆ ಮಂತ್ಲಿ ಮಾಮೂಲು. ಈಗಿಲ್ಲೀಗ 24 ಗಂಟೆ ಮಾಮೂಲು. ಹೆಂಗ? ಇಸ್ಪಟ್ ಅಡ್ಡೆ ಆಡಿಸ್ತೀಯಾ? ಇಸ್ಪಟ್ ಅಡ್ಡೆ ಓಪನ್ ಮಾಡ್ತೀಯಾ? ಮಾಡು, ತಂದು ಕೊಡು ಮೊದಲ, ಆಮೇಲೆ ಇಸ್ಪಟ್ ಅಡ್ಡೆ ಆಡಿಸು. ಪೊಲೀಸರಿಗೆ ಹೇಳೋದು ನೀವು ಆ ಕಡೆ ನೋಡ್ಬೇಡದು. ಮತ್ತೆ ಹೊಳ್ಳಿ ಹೇಳೋದು ಏನಂತ, ಅವ ಕೊಟ್ಟಿಲ್ಲ ಹಿಡ್ಕೊಂಬ. ನಿನ್ನ ಆಡಳಿತ ಈ ತಾಲೂಕಿನಲ್ಲಿ ಯಾವ ರೀತಿ ಇದೆ ಅನ್ನೋದೇನು ಜನರಿಗೆ ಗೊತ್ತಿಲ್ಲ. ಯಾವುದೋ ಒಂದು ಗಾಳಿಯಲ್ಲಿ ಆರಿಸ್ಕೊಂಡು ನಾನು 30,000 ಎಂತೆಂತಾರೆ 50, 40, 50,000 ಆರಿಸ್ಕೊಂಡಾರ, ನಗದು ಬಿದ್ದು ಹೋಗ್ಯಾರ. ನೀನೇನು 30,000 ಬಂದಂದ್ರೆ ಏನು ದೊಡ್ಡ ಇದು ಆಗಲಿಲ್ಲ. ಯಾಕಂದ್ರ ಇವತ್ತು ಒಬ್ಬ ಪ್ರತಿನಿಧಿ ಆದವನು, ಜನಪ್ರತಿನಿಧಿ, ಶಾಸಕ ಅಂತ ಕರೀತಾರೆ. ಪ್ರತಿನಿಧಿ ಆದವನು ಏನಂತಂದ್ರ ಆ ಕ್ಷೇತ್ರದ ಜನರ ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಆಗಬೇಕು. ಆ ಕ್ಷೇತ್ರದ ಜನರ ಆರೋಗ್ಯಕರವಾದ ವಾತಾವರಣದಲ್ಲಿ ಅವರು ಬಾಳ್ವೆ ಮಾಡ್ತಕ್ಕಂಥದ್ದು ಆಗಬೇಕು. ಅದು ಬಿಟ್ಟು ಇಲ್ಲಿ ಏನಾಗಿದೆ ಅಂದ್ರೆ ದರ್ಪು, ದೌರ್ಜನ್ಯ, ಗುಂಡಾಗಿರಿ ಮುಖಾಂತರ ಇವತ್ತು ಈ ತಾಲೂಕಿನಲ್ಲಿ ಆಡಳಿತ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ತಾಲೂಕಿಗೆ ಅಧಿಕಾರಿಗಳು ಕೂಡ ಬರದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೇಡಪ್ಪ ನಾವಲ್ಲೇ ಮುಂದಕ್ಕೆ ಯಾರು ಬೇರೆ ಕೆಲಸಕ್ಕೆ ಅಲ್ಲೇ ಬೇಡ, ಯಾರು ಇದ್ದವ್ರಿಗೆ ಚಾರ್ಜ್ ಕೊಟ್ಬಿಡೋದು. ಎಂತೆಂಥವ್ರಿಗೆ ಏಡ ಬಲಿ ಇದ್ದಂದ್ರೆ ಅವನಿಗೆ ಏನಿಲ್ಲ, ಜೆ ಇದ್ದವನಿಗೆ ಕೊಟ್ಬಿಡೋದು ಚಾರ್ಜ್. ಅಂತ ಕೆಲಸ ಇವತ್ತು ಸುರೇಂದ್ರ ಗೌಡರಿಗೆ ಸ್ವಾಗತ. ಬರ್ರಿ, ನಮ್ಮ ಬೆಂಗಳೂರಿನ ಮಿತ್ರರಾದ ಸುರೇಂದ್ರ ಗೌಡರು ಆಗಮಿಸಿದರೆ ಅವರಿಗೆ ಸ್ವಾಗತವನ್ನು ಕೊಡ್ತೀವಿ. ಇವತ್ತು ನೀವೆಲ್ಲ ವಿಚಾರ ಮಾಡಿ ಆಮೇಲೆ ನನ್ನ ಪ್ರಶ್ನೆ ಮಾಡ್ತಾರೆ, ಏನು ಮಾಡಿದೀವಿ? ನೀರಾವರಿ ಯೋಜನೆ ಯಾರು ಮಾಡಿದ್ರಪ್ಪ? ಏನ್ ನೀ ಮಾಡಿದೆ, ನಿಮ್ಮ ಅಪ್ಪ ಮಾಡಿದೆ? 24/7 ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ನಗರದಲ್ಲಿ ಇಲ್ಲ. ಇಲ್ಕಲ್ ನಗರ, ಹುಣಗುಂದ ನಗರಕ್ಕೆ ತಂದಂತ 24/7 ಯಾರು ಮಾಡಿದ್ದು? ನೀ ಮಾಡಿದ್ದೆ. ಇವತ್ತು ಹುಣಗುಂದದಲ್ಲಿ ಕಟ್ಟಿರ್ತಕ್ಕಂಥ ಎಲ್ಲ ಸರ್ಕಾರಿ ಕಚೇರಿಗಳು ಯಾರ ಅವಧಿಯಲ್ಲಿ ಆದವು? ಆಸ್ಪತ್ರೆ ಯಾರು ಕಟ್ಟಿದ್ರು? ಕಾಲೇಜ್ ಬಿಲ್ಡಿಂಗ್ಗಳನ್ನು ಯಾರು ಕಟ್ಟಿದ್ರು? ಇವತ್ತು 1600 ವಿದ್ಯಾರ್ಥಿಗಳ ಡಿಗ್ರಿ ಕಾಲೇಜ್ನಲ್ಲಿ, ಹುಣಗುಂದದ ಡಿಗ್ರಿ ಕಾಲೇಜಿನಲ್ಲಿ 1600 ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯನ್ನು ಪಡ್ತಾರೆ. ಒಂದರ ಕಲ್ಲಿಟ್ಟಿದ್ದೇನೆ. ಇವತ್ತು 4 ಮೊರಾರ್ಜಿ ವಸತಿ ಶಾಲೆಗಳನ್ನ ಕಳೆದ ಬಾರಿ 3, ಅದಕ್ಕಿನ 2008 ಮತ್ತು 2012 ಮಧ್ಯದಲ್ಲಿ ಕನ್ನೂರಿನಲ್ಲಿ ಮೊರಾರ್ಜಿ ವಸತಿ ಶಾಲೆ ಕಳಿಸಿದ್ವಿ. ನಮ್ಮ ಸರ್ಕಾರದ ಅವಧಿಯಲ್ಲಿ, ನನ್ನ ಅವಧಿಯಲ್ಲಿ ಇವತ್ತು ತಾಲೂಕಿನ ಕಂದಗಲ್ಲು ಮತ್ತು ಸುಳಿಬಾವಿ, ಗೂಡೂರಿನಲ್ಲಿ ಅಲ್ಪಸಂಖ್ಯಾತರ ಮತ್ತು ಮೊರಾರ್ಜಿ ದೇಸಾಯಿ ಕಸ್ತೂರ್ಬಾ ಗಾಂಧಿ ಶಾಲೆಯನ್ನ, ವಸತಿ ಶಾಲೆಯನ್ನ ಸುಮಾರು 70 ಕೋಟಿ. ಇಲ್ಲಿವರೆಗೆ ಏನ್ ಕಡಿದು ಕಟ್ಟಿ ಹಾಕಿದ್ವಿ? 11 ತಿಂಗಳಾಯ್ತು ನಿಮ್ಮ ಸರ್ಕಾರ ಬಂದು. ನಾನು ನನ್ನ ಸರ್ಕಾರದ ಅವಧಿಯಲ್ಲಿ ಮಂಜೂರು ಮಾಡಿಸಿದಂತ ಎಲ್ಲ ಕಾಮಗಾರಿಗಳನ್ನ ದೊಡ್ಡನಗೌಡರು ಪೂಜೆ ಮಾಡ್ಯಾರ ಅಂತ ಹೇಳಿ ಅಧಿಕಾರಿ ಹೇಳಿದ್ರೆ, ಇಲ್ಲ ನಾನು ಮಾಡ್ತೇನೆ ಅದನ್ನ. ನಿನ್ನ ಹಣೆ ಬರಕ್ಕೆ ಇವತ್ತವರೆಗೂ 1 ರೂಪಾಯಿ ತರಕ್ಕಾಗಿಲ್ಲ ಸರ್ಕಾರದಿಂದ. ಬರೀ ಸ್ಟೇಜ್ ಮೇಲೆ ನಿಂತ ಹೇಳಿದ್ರಲ್ಲ, ಕೆಲಸ ಮಾಡಿ ತೋರಿಸ್ಬೇಕು. ಅದು ಕೆಲಸ ಮಾಡಿ ತೋರಿಸ್ಬೇಕು, ಅದು ಗಂಡಸ್ತನ. ಕೆಲಸ ಮಾಡಿ ತೋರಿಸ್ಬೇಕ, ಅದು ಗಂಡಸ. ಬರೇ ಏನಿಲ್ಲ ಲೂಟಿ ಮಾಡಿ ಯಾರು ಹೇಳಿದ್ರ ಅಲ್ಲ. ನನಗೂ ಗೊತ್ತದ ಯಾವ ರೀತಿ ಭಾಷೆ ಮಾತಾಡ್ತಿ, ಅದ್ರಂಗೆ ಉತ್ತರ ಕೊಡಕ್ಕೆ ನನಗೂ ಗೊತ್ತದ. ನಾನು ಒಬ್ಬ ಗೌಡ ಅದೀನಿ, ಅದನ್ನ ಅರ್ಥ ಮಾಡ್ತೇನೆ. ನಾನು ಶಾಂತಿ ಪ್ರಿಯ. ಎಲ್ಲರೂ ಚಂದಾಗಿ ನಕ್ಕಂತ ಆಡಿಕೆ ಇರುತ್ತದೆ. ರಾಜಕಾರಣ ಬಂದಾಗ ರಾಜಕಾರಣ ಮಾಡೇ ಮಾಡ್ತೀವಿ. ರಾಜಕಾರಣ ಬಂದಾಗ ಈಗ ಓಟ್ ಹಾಕ್ತೀವಿ. ಓಟ್ ಹಾಕಿದ ನಂತರ ನಾವೇನು ಎಲ್ಲರೂ ವೈರಿಗಳು. ಒಬ್ರು ಕಾಂಗ್ರೆಸ್ ಹಾಕ್ತಾರೋ, ಒಬ್ರು ಬಿಜೆಪಿ ಹಾಕ್ತಾರೋ, ಒಬ್ರು ಇನ್ನೊಬ್ರಿಗೆ ಹಾಕ್ತಾರೋ, ಮುನ್ನೊಬ್ರಿಗೆ ಹಾಕ್ತಾರೋ. ನಾವೇನು ವೈರಿಗಳು? ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಚಂದಾಗಿ ಇರ್ಲಿ ಅನ್ನೋ ಒಂದು ಭಾವನೆ ನಂದು.
ಆದ್ರಿಂದ ಸೌಮ್ಯದಿಂದ ರಾಜಕಾರಣ ಮಾಡ್ತೀನಿ. ನಾನು ನಿನ್ನ ರೀತಿ ರಾಜಕಾರಣ ಮಾಡೋ ನಾನಲ್ಲ, ಒಪ್ತೀನಿ ನಾನು. ಯಾಕಂತ ಕೇಳು, ಪ್ರಮಾಣ ಮಾಡಿ ಹೇಳ್ತೀಯ ನೀನು 1400 ಹಕ್ಕು ಪತ್ರ ಕೊಟ್ಟೆ. ಎಲ್ಲಿಂದ ಕೊಟ್ಟೆಪ್ಪ? ದೊಡ್ಡಗೌಡರು ತಂದಿಲ್ಲ. ಬೊಮ್ಮಾಯಿಯವ್ರು ಬರೋಕ್ಕಿಂತ ಮುಂಚೆ, ಕಾರ್ಯಕ್ರಮಕ್ಕಿಂತ ಮುಂಚೆ ಹೋದ ವರ್ಷನ ನಾನು 1400 ಹಕ್ಕು ಪತ್ರಗಳನ್ನು ತಂದು ಮುನ್ಸಿಪಾಲಿಟಿಯಲ್ಲಿ ಇಟ್ಟಿದ್ದೆ. ನಿಮ್ಮ ಚೈಲಾಗಳನ್ನು ಕಳಿಸಿ ಕೋರ್ಟ್ನಲ್ಲಿ ಸ್ಟೇ ಮಾಡಿಸಿ ಅದನ್ನು ಬಂದ್ ಮಾಡಿಸಿ ನಿಮ್ಮ ಸರ್ಕಾರ ಬಂದ್ಮೇಲೆ ನಾವು ಕೊಟ್ಟಿನ ಅಂತ ಹಾಗಾಡ್ತೀವಿ. ಸಂಗಮನಾಥನ ಹಾಣಿ ಅಂತ ಹೇಳಿ ಹೊಡ್ಕೋತಿಯಲ್ಲ, ಮಾಡ್ತೀಯಾ? ತಾಕತ್ತಿದ್ಯಾ? 1400 ಹಕ್ಕು ಪತ್ರ ತಂದವ ನಾನು. ನೀನೇನು ತಂದಿಲ್ಲ, ನೀನು ಬರೀ ಇದ ವಾಪಸ್. ಆದ್ರಿಂದ ನಾನು ಹೇಳ ಬಯಸ್ತೇನೆ, ಇಂಥವ್ರಿಗೆ ತಕ್ಕ ಪಟ್ಟವನ್ನ ಕಲಿಸ್ಬೇಕು, ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು, ಈ ಪಕ್ಷಕ್ಕೆ ಬುದ್ಧಿ ಕಲಿಸ್ಬೇಕು, ಈ ಕ್ಷೇತ್ರದ ಶಾಸಕನಿಗೆ ಬುದ್ಧಿ ಕಲಿಸ್ಬೇಕು. ನಾನು ಬಸವನಗೌಡ ಸಾಹೇಬ್ರಿಗೆ ಹೇಳಿದೆ, ಇವರೆಲ್ಲರೂ ಕಾರ್ಯಕ್ರಮ ಹಾಕ್ರಿ, ಬಸವನಗೌಡ ಸಾಹೇಬ್ರದು ಅವ ಕಂಡಂಗೆ ಮಾತಾಡಿ ನಂದ. ಒಂದು ಹುಚ್ಚನಾಗಿ ಮಾತಾಡಿದ್ರೆ ಯಾಕೆ ಕಳಿಸ್ತಿರಪ್ಪ ಅಲ್ಲಿ. ನಾನು ಹೇಳಿದೆ, ಎಲ್ಲರಿಗೂ ಕೇಳ್ಬೇಕಾರೆ ವೇದಿಕೆ ಮೇಲೆ ಇದ್ದವರು ಎಲ್ಲರೂ ಇಲ್ರಿ ಕೆಲಸ ಅಂತ ಒಬ್ಬ ದೊಡ್ಡ ಧೀಮಂತ ನಾಯಕನನ್ನ ಕಳಿಸಿ ಇಂಥ ಒಂದು ಯಕಚ್ಚಿಕ್ಕ ಒಬ್ಬ ವ್ಯಕ್ತಿಯನ್ನು ಬಯಸಲಿಕ್ಕೆ ಯಾಕೆ ಕಳಿಸ್ತೀರಿ? ಬೇಡ, ಅದಕ್ಕೂ ತಕ್ಕ ಉತ್ತರ ಕೊಡ್ತಕ್ಕಂಥ ತಾಕತ್ತು ನನಗೈತೆ, ಸುಮ್ಮನೆ ಬಿಡ್ರಿ ಅಂತ ಹೇಳಿ ಅನಿವಾರ್ಯವಾಗಿ ಈ ಭಾಗದಲ್ಲಿ ಬಂದಿದ್ರಿಂದ ಅವ್ರು ಬರ್ತಾ ಇದ್ದಾರೆ. ಇಳ್ಕೊಂಡ್ ಬರ್ತಿರ್ಲಿಲ್ಲ. ಈ ಭಾಗದಲ್ಲಿ ಇಲ್ಲೇ ನಮ್ಮಲ್ಲೇ ಬಂದಾರ, ಹುನಗುಂದ ತಾಲೂಕಿಗೆ ಬಂದಾರ, ಕಮಿಟಿಗೆ ಬಂದಾರ. ಕಮಿಟಿಗೆ ಬಿಟ್ಟು ಈಗಾಗಲೇ ಹುನಗುಂದ ಅಡ್ಡಿದ್ದಾರೆ. ಇಲ್ಲೇ ರಿಲಯನ್ಸ್ ಹತ್ರ ಇದ್ದಾರೆ, ಬರ್ತಾರೆ. ಆದ್ದರಿಂದ ನಾನು ಹೆಚ್ಚಿಗೆ ಮಾತಾಡೋದು, ಅವ್ರು ಬರೋರಿಗೆ ಒಂದು ಸ್ವಲ್ಪ ಮಾತಾಡಲ.